ಹಲೋ ಫ್ರೆಂಡ್ಸ್, ಇದ್ಕಿನ ಬೇಳೆ ಸಾರು ವಿತ್ ಬಾಯ್ಲ್ಡ್ ಎಗ್ ಮಸಾಲೆ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಇದ್ಕಿನ ಬೇಳೆ ನಾನು ಒಂದು 3/4 kg ಅಷ್ಟು ಇದಕ್ಕೆ ಇಟ್ಕೊಂಡಿದ್ದೀನಿ, ಅಥವಾ ಚಿಲ್ಕಾವರೆಕಾಯಿ ಅಂತೀರಲ್ಲ ಅದು. ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ, ಸಿಪ್ಪೆ ಬಿಡಿಸ್ಬೇಕು. ಮಸಾಲೆಗೆ ಈರುಳ್ಳಿ ಮತ್ತು ಟೊಮೆಟೊ. ಈರುಳ್ಳಿ 2 ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಒಂದು ಸಣ್ಣ ಗಾತ್ರದ 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆಗೆ ತೆಂಗಿನಕಾಯಿ ತುರಿ ಸ್ವಲ್ಪ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು ಸ್ವಲ್ಪ. ಇದ್ರ ಜೊತೆಗೆ ಇದು ಮೊಟ್ಟೆ ಹಾಕಿ ಮಾಡೋದ್ರಿಂದ ನಾನಿಲ್ಲಿ ಸ್ವಲ್ಪ ಗರಂ ಆಗಿ ಮಸಾಲೆ ಇರಲಿ ಅಂತ ಚಿಕನ್ ಮಸಾಲ ಹಾಕಿ ಮಾಡ್ತಾಯಿದ್ದೀನಿ. ಚಿಕನ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ. ನಾನು ಚಕ್ಕೆ ಲವಂಗ ಏನು ಸೇರಿಸ್ಕೊಳ್ತಾ ಇಲ್ಲ, ಯಾಕಂದರೆ ಗರಂ ಮಸಾಲ ಇರೋದ್ರಿಂದ. ಒಗ್ಗರಣೆಗೆ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ. ಇಷ್ಟು ಇದ್ಕಿನ ಬೇಳೆ ಸಾರು ವಿತ್ ಎಗ್ ಬಾಯ್ಲ್ಡ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು. ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನಿವಾಗ ಬಾಣಲೆಗೆ 3ರಿಂದ 4 ಚಮಚ ಎಣ್ಣೆ ಒಯ್ಕೊಂಡು, ಅದು ಕಾದ ಮೇಲೆ ಹಸಿ ಮಸಾಲೆಗಳಿದೆಯಲ್ವ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನ ತುರಿ, ಹುಣಸೆಹಣ್ಣು ಇಷ್ಟನ್ನು ಸಹ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಯಾಕೆ ಈ ರೀತಿ ಮಾಡ್ತೀನಿ ಅಂದರೆ, ಈ ಮಸಾಲೆ ನಾವು ಎಣ್ಣೆಯಲ್ಲಿ ಹಾಕಿ ರುಬ್ಬೋದ್ರಿಂದ ಮಸಾಲೆ ತುಂಬ ರುಚಿಯಾಗಿರುತ್ತೆ, ಸಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದ್ದರಿಂದ ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಗರಂ ಮಸಾಲ ಯಾಕೆ ಯೂಸ್ ಮಾಡಿದ್ದೀನಿ ಅಂತಂದರೆ, ನಾನು ಮೊಟ್ಟೆ ಬೇಯಿಸಿ ಹಾಕ್ಕೊಳ್ತಾ ಇರೋದ್ರಿಂದ ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡಿದ್ದೀನಿ. ಗರಂ ಮಸಾಲ ಅಂದರೆ ಚಿಕನ್ ಮಸಾಲ, ಧನಿಯಾ ಪೌಡರ್ ಮತ್ತು ಗರಂ ಮಸಾಲ, ಅರಿಶಿನ ಪುಡಿನ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ನೀವು ತರಕಾರಿ ಇದ್ರ ಜೊತೆ ಬೆರೆಸ್ತೀರಲ್ವ, ಸಮ್ಟೈಮ್ಸ್ ಬದನೆಕಾಯಿ ಆಗಲಿ, ಆಲೂಗಡ್ಡೆ ಇದ್ಕಿನ ಬೇಳೆ ಜೊತೆ ಬೆರೆಸ್ಕೊಂಡ್ರೆ ಸಾಂಬಾರು ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಮಾಡ್ತಾರೆ ಕೆಲವರು. ಅದ್ರ ಜೊತೆ ಉರಿಗಡಲೆ ಮತ್ತು ಗಸಗಸೆ ಎಲ್ಲ ಹಾಕ್ಕೊಂಡು ರುಬ್ಬಿ ಮಾಡ್ತಾರೆ, ಅದೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಇವತ್ತು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ನೀವು ಸಹ ನಿಮ್ಮ ಮನೇಲಿ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಾನು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ತೀನಿ. ನೋಡಿ, ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು, ಎಲ್ಲ ಮಸಾಲೆಗಳನ್ನೂ ಒಟ್ಟಿಗೆ ಹಾಕ್ಕೊಂಡು ಇದ್ರ ಜೊತೆ ಬೆರೆಸ್ಕೊಂಡು ನಾನು ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಟ್ಬಿಡ್ತೀನಿ. ಅದು ತಣ್ಣಗಾಗೋಷ್ಟೊತ್ತಿಗೆ ನಾನು ಮೊಟ್ಟೆನ ಸಿಪ್ಪೆ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಆ ಮೊಟ್ಟೆಗೆ ನಾವು ಸ್ವಲ್ಪ ಸ್ಲೈಸಸ್ ಆಗಿ ಅಲ್ಲ, ಸ್ವಲ್ಪ ಕಟ್ ಮಾಡಿದರೆ ಸೈಡಲ್ಲಿ 1-2-3 ಕಡೆ ಮಸಾಲೆನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಲ್ವಾ. ನೋಡಿ, ನಾನು ಇವಾಗ ಸ್ಟವ್ ಆಫ್ ಮಾಡಿ ಮತ್ತೆ ಒಗ್ಗರಣೆಗೋಸ್ಕರ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿಟ್ಟರೆ ಬೇಗ 2 ವಿಷಲ್ ಬರೋ ಅಷ್ಟು ನಾನು ಅದನ್ನು ಬೇಯಿಸ್ಕೊಳ್ತೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಆಗಲೇ ತೋರಿಸ್ದೆ ಹಾಗೆ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕರಿಬೇವು ಸೊಪ್ಪನ್ನ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವೀಡಿಯೋಗಳನ್ನೆಲ್ಲ ನೋಡಿ ಲೈಕ್ ಕೊಟ್ಟು ಸಹಕರಿಸಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಇದ್ಕಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 kg ತಗೊಂಡ್ರೆ ಇಷ್ಟು ಬೇಳೆ ಬಂದಿದೆಯಲ್ಲ, 1 kg ಅಷ್ಟು, 3/4 kg ಅಷ್ಟು ಆಗುತ್ತೆ ಅಲ್ವ. ನಾವು ಸಿಪ್ಪೆಲ್ಲ ಬಿಡಿಸಿ 3/4 kgಗಿಂತ ಕಡಿಮೆನೇ ಆಗುತ್ತೋ ಏನೋ. ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಗ್ಲಾಸು ನೀರು ಇದ್ಬಿಟ್ಟು ಅರಿಶಿನ ಪುಡಿ ಹಾಕಿ ನಾನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರೊಳಗೆ ಮಸಾಲೆ ರುಬ್ಕೊಂಡು ಬಂದು ಚೆನ್ನಾಗಿ ಆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಚಪಾತಿಗೆ ಅಥವಾ ಪೂರಿಗೆ ಆದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಮಸಾಲೆ ಅಥವಾ ಸಾರು. ಅನ್ನಕ್ಕೆ, ಮುದ್ದೆಗೆ ಆದರೆ ಸ್ವಲ್ಪ ನೀರು ಚೆನ್ನಾಗಿ ಬೆರೆಸ್ಕೊಬೇಕು, ಎಷ್ಟು ತೆಳಬೇಕು ಅಷ್ಟು ಗೊತ್ತಾಗುತ್ತೆ ಅಲ್ವ. ನಾವು ಅದಕ್ಕೆ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಇದು ಅನ್ನಕ್ಕೆ, ಮುದ್ದೆಗೆ, ದೋಸೆಗೆ, ಚಪಾತಿಗೆ, ಇಡ್ಲಿಗೆ ಯಾವುದಕ್ಕಾದರೂ ಸರಿ ಇದ್ಕಿನ ಬೇಳೆ ಸಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನಾನು ಎಷ್ಟು ನೀರು ಬೇಕೋ ಅಷ್ಟು ನೀರು ಇಕ್ಕೊಂಡು ಕಲ್ಲುಪ್ಪು ಹಾಕಿ ಕುಕ್ಕರ್ನ 2 ವಿಷಲ್ ಬರೋದಕ್ಕೆ ಮುಚ್ಚಿ ಬಿಟ್ಬಿಡ್ತೀನಿ. ಉಪ್ಪು ನೋಡಿಕೊಂಡು ಹಾಕಿ, ನಾನು ಆವಾಗಲೇ ಮಸಾಲೆಗೂ ಸ್ವಲ್ಪ ಹಾಕಿದ್ದೆ, ಟೊಮೆಟೊ ಬೇಗ ಬೇಯಲಿ ಅಂತ. ಅದ್ರ ಪ್ರಕಾರ ನೋಡ್ಕೊಂಡು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ.
ಕುಕ್ಕರ್ 2 ವಿಷಲ್ ಬರೋ ಅಷ್ಟೊತ್ತಿಗೆ ನಾನು ಮೊಟ್ಟೆನೆಲ್ಲ ಬಿಡಿಸ್ಕೊಂಬಂದಿದ್ದೀನಿ ನೋಡಿ. ಇವಾಗ ಕುದೀತಾ ಇರೋ 2 ವಿಷಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡಿ ಮೊಟ್ಟೆನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಯಾವಾಗ ಹೀರ್ಕೊಳ್ಳುತ್ತೆ ಮಸಾಲೆಗಳನ್ನೆಲ್ಲ. 2 ನಿಮಿಷ ಕುದಿಸಿಬಿಟ್ರೆ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ, ಮನೇಲಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಸಹಕರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.